ಅಧಿಕಾರಿ ಸಿಬ್ಬಂದಿಗಳು ಹಾಜರಿರುತ್ತಾರೆ. ಶ್ರೀಯುತರ ಅಧ್ಯಕ್ಷತೆಯಲ್ಲಿ ಮುಂದಾಳತ್ವದಲ್ಲಿ ಇಂದಿನ ಬೃಹತ್ ಸಭೆ ಏರ್ಪಡ್ತಾ ಇದೆ. ಬಹುಶಃ ಈ ಸಭಾಂಗಣದಲ್ಲಿ ಮತ್ತೆ ಇಷ್ಟು ದೊಡ್ಡ ಮಟ್ಟದ ಅಧಿಕಾರಿಗಳ ಸಿಬ್ಬಂದಿಗಳ ಸಭೆ ಇದು ಮೊದಲ ಬಾರಿ ಆಗ್ತಾ ಇದೆ. ಈ ಒಂದು ಸಭೆಯಲ್ಲಿ ಮಾನ್ಯ ಎಡಿಜಿಪಿ ಕೆಎಸ್ಆರ್ಪಿ ಶ್ರೀಯುತ ರವಿ ಎಸ್ ಸಾಹೇಬ್ರವರೊಂದಿಗೆ ಐಜಿಪಿ ಕೆಎಸ್ಆರ್ಪಿ ಶ್ರೀ ಸಂದೀಪ್ ಪಾಟೀಲ್ ರವರು, ಡಿಐಜಿಪಿ ಶ್ರೀ ಸಿ.ಕೆ. ಬಾಬಾರವರು, ಹಾಗೆಯೇ ನಮ್ಮ ವಲಯ ಡಿಐಜಿಪಿಗಳಾದ ಸನ್ಮಾನ್ಯ ಶ್ರೀ ಜನಾರ್ದನ್, ಶ್ರೀ ಬಸವರಾಜ ಚಂದ್ರ ಸಾಹೇಬರು, ಹಾಗೆ ನಮ್ಮ ರಘುನಾಥ್ ಸಾಹೇಬರು, ಮತ್ತೆ BM ಪ್ರಸಾದ್ ಸಾಹೇಬ್ರವರು, ಮತ್ತೆ ಎಲ್ಲ ಪಡೆಯ ಕಮಾಂಡೆಂಟ್ ಅವರು, ಪ್ರಾಂಶುಪಾಲರು, ಹಾಗೆ ನಮ್ಮ IRP ವಲಯದ ಡಿಐಜಿಪಿ ಅವರಾದ ಮುದ್ದೆಪಾಲ್ ಸಾಹೇಬರು ಸಹಿತ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಈ ಒಂದು ಸಭೆಗೆ ಆಗಮಿಸಿರುವ ಉಪಸ್ಥಿತರಿರುವ ಸರ್ವರಿಗೂ ಇದೀಗ ಉದ್ದೇಶಿಸಿ ಎಡಿಜಿ ಸಾಹೇಬ್ ಮಾತಾಡ್ತಾರೆ. ಅದಕ್ಕೆ ಮೊದಲು ಈಗ IG ಸಾಹೇಬರು ಎಲ್ಲರನ್ನು ಬರಮಾಡಿಕೊಂಡಿದ್ದಾರೆ. ಗಂಗಯ್ಯ ರವರು ಕಮಾಂಡೆಂಟ್ ರವರು ಈಗ ಎಲ್ಲರೂ ವರದಿಯನ್ನ ಸಲ್ಲಿಸಿದ್ದಾರೆ. ಸರ್ವರಿಗೂ ಆತ್ಮೀಯವಾಗಿ ಈಗ ಸ್ವಾಗತಿಸಲಿದ್ದಾರೆ ಡಾಕ್ಟರ್ ರಾಮಕೃಷ್ಣ ಮುದ್ದೆಪಾಲ್, ಡಿಐಜಿಪಿ IRP. ಸರ್, ಸರ್ವರಿಗೂ ವಂದನೆಗಳು. ಧೈರ್ಯಂ ಸರ್ವತ್ರ ಸಾಧನಂ ಎನ್ನುವ ಧ್ಯೇಯವಾಕ್ಯದೊಂದಿಗೆ ಕರ್ನಾಟಕ ರಾಜ್ಯ ಪೊಲೀಸ್ನ ಅವಿಭಾಜ್ಯ ಅಂಗವಾಗಿ ಕರ್ನಾಟಕ ರಾಜ್ಯ ಪೊಲೀಸ್ನ ಮುಕುಟ ಮಣಿಯಂತಿರುವ ನಮ್ಮೆಲ್ಲರ ಹೆಮ್ಮೆಯ ಕರ್ನಾಟಕ ರಾಜ್ಯ ಪೊಲೀಸ್ನ ಅವಿಭಾಜ್ಯ ಅಂಗವಾಗಿರುವಂತಹ KSRPಯ ಮುಖ್ಯಸ್ಥರಾಗಿರುವಂತಹ ಸನ್ಮಾನ್ಯ ಅಪರ ಪೊಲೀಸ್ ಮಹಾನಿರ್ದೇಶಕರಾಗಿರುವಂತಹ ರವಿ ಎಸ್ ಸಾಹೇಬರು ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕೆ ಇಂದಿಗೆ ಆಗಮಿಸಿರುತ್ತಾರೆ. ಮಾನ್ಯರು KSRPಗೆ ಹೊಸಬರೇನಲ್ಲ. ಈಗಾಗಲೇ 2 ಬಾರಿ ನಮ್ಮ KSRPಯಲ್ಲಿ ಮಾನ್ಯರ ಕರ್ತವ್ಯ ನಿರ್ವಹಿಸಿದ್ದಾರೆ. ಇದೀಗ ನಮ್ಮ KSRP ಸಂಘಟನೆಯ ಮುಖ್ಯಸ್ಥರಾಗಿ ಇತ್ತೀಚೆಗಷ್ಟೇ ಅವರು ಅಧಿಕಾರವನ್ನು ವಹಿಸಿಕೊಂಡಿರುತ್ತಾರೆ ಮತ್ತು ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಮಾನ್ಯರಿಗೆ ನಾನು KSRPಯ ಸಮಸ್ತ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮಾನ್ಯರಿಗೆ ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಡಿಐಜಿಪಿ ಸಿ.ಕೆ. ಬಾಬಾ ಅವರನ್ನು ಕೇಳಿಕೊಳ್ತೇವೆ. ಮೊನ್ನೆ IGP ಅವರು ಮತ್ತು ಡಿಐಜಿಪಿ ಅವರು ಹೂಗುಚ್ಛವನ್ನು ನೀಡಿ ಮಾನ್ಯರಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ IGP ಸಾಹೇಬರಾದಂತಹ ಶ್ರೀ ಸಂದೀಪ್ ಪಾಟೀಲ್ IPS ರವರು ಉಪಸ್ಥಿತರಿದ್ದಾರೆ. ಅವಧಿಯಲ್ಲಿ ಅವರು ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಅವರ ಉಪಸ್ಥಿತಿಯಿಂದ ಕಾರ್ಯಕ್ರಮದ ಮೆರಗನ್ನು ಹೆಚ್ಚಿಸಿದ್ದಾರೆ. ಅವರಿಗೂ ಕೂಡ ಹೂಗುಚ್ಛವನ್ನು ನೀಡಿ ಡಿಐಜಿಪಿ ರವರು ಸ್ವಾಗತವನ್ನು ಕೋರಿದ್ದಾರೆ. ನಾನು ಕೂಡ ತಮ್ಮೆಲ್ಲರ ಪರವಾಗಿ ಮಾನ್ಯರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಡಿಐಜಿಪಿ ಕೇಂದ್ರ ಸ್ಥಾನ ಆಗಿರುವಂತಹ ಶ್ರೀ ಸಿ.ಕೆ. ಬಾಬಾ IPS ರವರು ಆಗಮಿಸಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಕಮಾಂಡೆಂಟ್ ಶ್ರೀ ಗಂಗಯ್ಯ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ವಿವಿಧ ವಲಯಗಳ ಡಿಐಜಿಪಿ ರವರು ಆಗಮಿಸಿದ್ದಾರೆ. ಡಿಐಜಿಪಿ KSRP ಬೆಳಗಾವಿ ವಲಯ ಶ್ರೀ ಬಸವರಾಜ್ ಜಿಳ್ಳೆ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೂ ಕೂಡ ಹೂಗುಚ್ಛವನ್ನು ನೀಡಿ ಗಂಗಯ್ಯ ಅವರು ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ಡಿಐಜಿಪಿ KSRP ಮೈಸೂರು ವಲಯ ಶ್ರೀ ಜನಾರ್ದನ್ R ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಡಿಐಜಿಪಿ ತರಬೇತಿ ಆಗಿರುವಂತಹ ಶ್ರೀ BM ಪ್ರಸಾದ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಮತ್ತು ಶ್ರೀ ರಘುನಾಥ್ ಡಿಐಜಿಪಿ KSRP ಬೆಂಗಳೂರು ವಲಯ ಮತ್ತು ಕಮಾಂಡೆಂಟ್ ವಿವಿಧ ಪಡೆಯ ಕಮಾಂಡೆಂಟ್ ಅವರು
ಒಂದನೇ ಪಡೆ ಕಮಾಂಡರ್ ಆಗಿರುವಂತಹ ಶ್ರೀ ಅಮರನಾಥ್ ರೆಡ್ಡಿ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ವಿವಿಧ ಪಡೆಯ ಕಮಾಂಡೆಂಟ್ ರವರು ಮತ್ತು ಡೆಪ್ಯೂಟಿ ಕಮಾಂಡೆಂಟ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಮತ್ತು ಈ ಒಂದು ಸಭೆಯಲ್ಲಿ ಬೆಂಗಳೂರು ಪಡೆಗಳ RSI ಹುದ್ದೆಯ ಮೇಲ್ಪಟ್ಟು ಅಧಿಕಾರಿಗಳು ಆಗಮಿಸಿದ್ದೀರಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸಿಬ್ಬಂದಿಗಳು ಕೂಡ ಉಪಸ್ಥಿತರಿದ್ದೀರಿ. ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾನ್ಯ ADGP ಸಾಹೇಬರು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಹಾಗಾಗಿ ಎಲ್ಲ ಸಮಸ್ತ ಅಧಿಕಾರಿ ಸಿಬ್ಬಂದಿಯವರು ಏನು ಉಪಸ್ಥಿತರಿದ್ದೀರಿ ತಮಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತವಿರುವ KSRPಯ ನೂತನ ADGP ರವರಾದ ಶ್ರೀ ರವಿ ಸಾಹೇಬ್ರೆ, ವೇದಿಕೆ ಮೇಲೆ ಉಪಸ್ಥಿತವಿರುವ KSRPಯ ಎಲ್ಲ ಹಿರಿಯ ಅಧಿಕಾರಿ ವರ್ಗದವರೇ, ಇಲ್ಲಿ ಉಪಸ್ಥಿತವಿರುವ KSRP ಪಡೆಯ ಎಲ್ಲ ಕಮಾಂಡೆಂಟ್ಸ್, ಡೆಪ್ಟಿ ಕಮಾಂಡೆಂಟ್ಸ್, ನಗರದ 4 ಪಡೆಗಳ RPI, RSI ಹಾಗೂ ಎಲ್ಲ ವರ್ಗದವರೇ, ಮೊಟ್ಟ ಮೊದಲಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಮಾನ್ಯ ADGP ರವಿ ಸಾಹೇಬರಿಗೆ KSRPಗೆ ನಾನು ಸ್ವಾಗತನ ಬಯಸ್ತೀನಿ. ಎಲ್ಲರಿಗೂ ಗೊತ್ತಿರೋ ಹಾಗೆ KSRP ಸಾಹೇಬರಿಗೆ ಹೊಸದೇನಲ್ಲ, ಈಗಾಗಲೇ IGP ಆಗಿ ಅವರು ಇಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಕಳೆದ 2 ವಾರದಲ್ಲಿ ಸಾಹೇಬರು ಸಾಕಷ್ಟು ಸಭೆಗಳನ್ನು ಮಾಡಿ KSRPಯಲ್ಲಿ ನಾವು ನಮ್ಮ ಕೆಲಸವನ್ನು ಇನ್ನೂ ಯಾವ ರೀತಿ ಇಂಪ್ರೂವ್ ಮಾಡ್ಬೋದು ಅದರ ಬಗ್ಗೆ ಈಗಾಗಲೇ 3-4 ಸಭೆಗಳನ್ನು ಮಾಡಿದ್ದಾರೆ. ಅದಲ್ಲದೆ ಇವತ್ತಿನ ಈ ಸಂವಾದ ಕಾರ್ಯಕ್ರಮ ಬಹುಶಃ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 800ರಿಂದ 1000 ಜನ ಅಷ್ಟು ಸಿಬ್ಬಂದಿಯವರದ್ದು ಒಂದು ಸಂವಾದ ಕಾರ್ಯಕ್ರಮ. ಅದಲ್ಲದೆ ಇವತ್ತಿನ ಈ ಸಂವಾದ ಕಾರ್ಯಕ್ರಮ ಏನಿದೆ YouTube ಮುಖಾಂತರ ಎಲ್ಲ ಪಡೆಗಳಿಗೂ ಕೂಡ ಆನ್ಲೈನಲ್ಲಿ ಹೋಗಿದೆ. ಅಲ್ಲೂ ಕೂಡ ಸಿಬ್ಬಂದಿ ವರ್ಗದವರು, ಅಧಿಕಾರಿಯವರು ನೋಡ್ಬೋದು. ಸೊ ಇದಕ್ಕೆಲ್ಲ ಕಾರಣಕರ್ತರು ಮಾನ್ಯ ADGP ರವಿ ಸಾಹೇಬರು. ಸರ್, ಕಳೆದ 1 ವರ್ಷದಲ್ಲಿ KSRPಯಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳಾಗಿದೆ ಸರ್. ಸಾಕಷ್ಟು ಡಿಪ್ಲಾಯ್ಮೆಂಟ್ಸ್ ಕಳೆದ 1 ವರ್ಷದಲ್ಲಿ ಆಗಿದೆ. ಅದರಲ್ಲಿ ವಿಶೇಷವಾಗಿ ಇತ್ತೀಚೆಗೆ ನಡೆದಂಥ ಚುನಾವಣಾ ಬಂದೋಬಸ್ತ್ ಏನಿತ್ತು ತಮಿಳುನಾಡು ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ, ನಮ್ಮ ರಾಜ್ಯದಿಂದ ಸಾಕಷ್ಟು ಕಂಪನಿಗಳು ಹೋಗಿದ್ದು, ಸುಮಾರು 15 ಕಂಪನಿ ಭಾಳ ಉತ್ತಮವಾಗಿ ಕೆಲಸವನ್ನು ಮಾಡಿದ್ದಾರೆ. ಹಾಗೂ ಯಾವುದೇ ಥರದ ಒಂದು ಕಂಪ್ಲೇಂಟ್ ಆಗಲಿ ಅಥವಾ ಯಾವುದೇ ಲ್ಯಾಪ್ಸಸ್ KSRPಯಿಂದ ರಾಜ್ಯದಲ್ಲಿ ಆಗಿಲ್ಲ. ಅದಲ್ಲದೆ ಬೆಳಗಾವಿಯಲ್ಲಿ ನಡೆದಂಥ ಹೋದ ವರ್ಷದ ಸೆಷನ್ ಸಂದರ್ಭದಲ್ಲೂ ಕೂಡ ಸುಮಾರು 3 ವಾರಗಳ ಕಾಲ ನಮ್ಮ 40ರಿಂದ 45 ಪ್ಲಟೂನ್ಸ್ ಅಲ್ಲಿ ಬೆಳಗಾವಿಯಲ್ಲಿ ಡಿಪ್ಲಾಯ್ ಆಗಿತ್ತು. ಅಲ್ಲೂ ಕೂಡ ಯಾವುದೇ ಥರದ ಕಂಪ್ಲೇಂಟ್ಸ್ ಆಗಿರಲಿಲ್ಲ. ಈ ರೀತಿ ರಾಜ್ಯಾದ್ಯಂತ ಯಾವುದೇ VIP ಬಂದೋಬಸ್ತ್ ಇರ್ಬೋದು, ಹಬ್ಬದ ಸಂದರ್ಭದಲ್ಲಿ ಇರ್ಬೋದು, ಯಾವುದೇ ಲಾ ಆ್ಯಂಡ್ ಆರ್ಡರ್ ಸಂದರ್ಭದಲ್ಲಿ KSRP ಸಿಬ್ಬಂದಿಯವರು, ಅಧಿಕಾರಿಯವರು ಅಲ್ಲಿಗೆ ಹೋಗಿ ಬಹಳ ಉತ್ತಮವಾಗಿ ಕೆಲಸವನ್ನು ಮಾಡಿದ್ದಾರೆ ಸರ್. ಆಡಳಿತ ವಿಚಾರದಲ್ಲಿ KSRPಯಲ್ಲಿ ಕಳೆದ 1 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳೇ ಆಗಿದೆ. ಮುಖ್ಯವಾಗಿ 2 ಹೊಸ IRB KGF ಮತ್ತೆ ಅವಧಿಯಲ್ಲಿ ಸ್ಥಾಪನೆ ಆಗಿದೆ ಸರ್. ಅದಲ್ಲದೆ ಈವರೆಗೆ KSRPಯಲ್ಲಿ ಬರೀ 1 DIG ಹುದ್ದೆ ಇತ್ತು, DIG ಟ್ರೈನಿಂಗ್. ಅದನ್ನ ಹೆಚ್ಚಿಸಿ 4 ಹೊಸ DIG ಪೋಸ್ಟ್ ಕ್ರಿಯೇಟ್ ಮಾಡಲಾಗಿದೆ ಸರ್. ಅದಲ್ಲದೆ ಈವರೆಗೆ ಬರೀ 11th and 12th ಬಟಾಲಿಯನ್ ಮತ್ತೆ IRB ಬಿಜಾಪುರ್ ಮತ್ತೆ IRB ಮುನ್ರಾಬಾದ್ ಅಲ್ಲಿ ಮಾತ್ರ ಡೆಪ್ಟಿ ಕಮಾಂಡೆಂಟ್ ಪೋಸ್ಟ್ ಇತ್ತು. ಇನ್ನು 10 ಬೆಟಾಲಿಯನ್ಗಳಲ್ಲಿ ಡೆಪ್ಟಿ ಕಮಾಂಡೆಂಟ್ ಪೋಸ್ಟ್ ಇರಲಿಲ್ಲ. ಸೊ ಅಲ್ಲೂ ಕೂಡ ಕೆಲವು RPI ಪೋಸ್ಟ್ ಅನ್ನ ನಾವು ಸರೆಂಡರ್ ಮಾಡಿ 10
ಡೆಪ್ಯೂಟಿ ಕಮಾಂಡೆಂಟ್ ಪೋಸ್ಟನ್ನು ನಾವು ಸರ್ಕಾರ ಮಂಜೂರಾತಿ ನೀಡಿದೆ ಸರ್. ಅದಲ್ಲದೆ ಮಹಿಳೆ ಅಧಿಕಾರಿಯವರಿಗೆ ಈ ಸೆಪರೇಟ್ ಸೀನಿಯಾರಿಟಿ ಇರೋದ್ರಿಂದ ಪ್ರಮೋಷನಲ್ಲಿ ಅವ್ರಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಸೊ ಅದನ್ನು ಕೂಡ ನಾವು RSIದಿಂದ ಮೇಲ್ದರ್ಜೆ ಅಧಿಕಾರಿಯವರಿಗೆ ಕಂಬೈನ್ಡ್ ಸೀನಿಯಾರಿಟಿಯನ್ನು ಮಾಡಿ ಮಹಿಳೆ ಅಧಿಕಾರಿಯವರಿಗೂ ಕೂಡ ಪ್ರಮೋಷನಲ್ಲಿ ಒಂದು ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ ಸರ್. ಸೊ ಈ ರೀತಿ ಆಡಳಿತ ವಿಚಾರದಲ್ಲಿ KSRPಯಲ್ಲಿ ಕಳೆದ 1 ವರ್ಷದಲ್ಲಿ ಇಷ್ಟು ಬದಲಾವಣೆ ಹಾಗೂ ಸುಧಾರಣೆಗಳಾಗಿದೆ. ಅದಲ್ಲದೆ ಬೇರೆ ಬೇರೆ ವಿಷಯದಲ್ಲೂ ಕೂಡ ಕೆಲವು ಹೊಸ ಯೋಜನೆಗಳು ಕೂಡ ಪ್ರಾರಂಭ ಮಾಡಿದ್ದೀವಿ ಸರ್. ಒಂದು ಈಗಾಗಲೇ ತಾವು ನೋಡಿದಿರ ಈ ಮಂತ್ಲಿ ನ್ಯೂಸ್ ಲೆಟರ್, ಅಂದರೆ ಆಯಾ ಪಡೆಗಳಲ್ಲಿ ಆಯಾ ತಿಂಗಳಲ್ಲಿ ಏನೇನು ಕೆಲಸಗಳಾಗಿದೆ ಅದರದ್ದು ಭಾವಚಿತ್ರಗಳು, ಪ್ರತಿ ತಿಂಗಳು ಪ್ರತಿ ಪಡೆಯಲ್ಲಿ ಕಾಪ್ ಆಫ್ ದ ಮಂತ್ ARSI, RNC ಮತ್ತು RPC ಕಾಪ್ ಆಫ್ ದ ಮಂತ್ ಅವ್ರದ್ದು ಕೂಡ ಡೀಟೇಲ್ಸ್ ಮತ್ತು ಭಾವಚಿತ್ರಗಳು ಆ ಒಂದು ಮಂತ್ಲಿ ನ್ಯೂಸ್ ಲೆಟರ್ ಇರುತ್ತೆ. ಅದಲ್ಲದೆ ಯಾರ್ಯಾರು ಆ ಪಡೆಗಳಲ್ಲಿ ನಿವೃತ್ತರಾಗಿದ್ದಾರೆ ಆ ತಿಂಗಳಲ್ಲಿ ಅವ್ರದ್ದು ಕೂಡ ಡೀಟೇಲ್ಸ್ ಆ ನ್ಯೂಸ್ ಲೆಟರಲ್ಲಿ ಬರ್ತಾ ಇದೆ ಸರ್. ಅದರಲ್ಲಿ ಕೆಲವೊಂದು ಬದಲಾವಣೆ ತಾವು ಈಗಾಗಲೇ ಹೇಳಿದಿರ, ಅದನ್ನು ಕೂಡ ನಾವು ಬದಲಾವಣೆ ತಂದು ಮುಂದಿನ ತಿಂಗಳ ನ್ಯೂಸ್ ಲೆಟರಲ್ಲಿ ಅದು ನಾವು ತಗೊಂಡು ಬರ್ತೀವಿ. KSRP ನಾವು ರಾಜ್ಯದ ಸ್ಪೋರ್ಟ್ಸ್ ಬೋರ್ಡ್ ಕೂಡ KSRP ಅಂಡರ್ ಬರುತ್ತೆ ಸರ್. ಅದರಲ್ಲೂ ನಾವು ಸಾಕಷ್ಟು ಕೆಲವೊಂದು ಬದಲಾವಣೆಗಳು ತರಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸುಮಾರು 25 ಕ್ರೀಡೆಗಳಲ್ಲಿ ನಮ್ಮ ರಾಜ್ಯ ಆಲ್ ಇಂಡಿಯಾ ಪೊಲೀಸ್ ಸ್ಪೋರ್ಟ್ಸ್ ಬೋರ್ಡಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಈವರೆಗೆ ನಮಗೆ ಅಥ್ಲೆಟಿಕ್ಸ್ ಅಲ್ಲಿ, ಸ್ವಿಮ್ಮಿಂಗ್ ಅಲ್ಲಿ, ಬ್ಯಾಡ್ಮಿಂಟನ್ ಮತ್ತೆ ರೆಸ್ಲಿಂಗ್, ಕಬಡ್ಡಿ, ಸೊ ಈ ರೀತಿ ಬರೀ 4-5 ಸ್ಪರ್ಧೆಗಳಲ್ಲಿ ಮಾತ್ರ ನಮಗೆ ಪದಕಗಳು ಬರ್ತಾ ಇದೆ. ಸೊ ಹಾಗಾಗಿ ಬೇರೆ ಬೇರೆ ಸ್ಪೋರ್ಟ್ಸ್ ಅಲ್ಲೂ ಕೂಡ ನಾವು ಒಳ್ಳೆ ಆಟಗಾರನ ಐಡೆಂಟಿಫೈ ಮಾಡೋಕ್ಕೆ ರೇಂಜ್ ಲೆವೆಲ್ ಸ್ಪೋರ್ಟ್ಸ್ ಟೂರ್ನಮೆಂಟ್ ಅನ್ನು ನಾವು ಎಲ್ಲ IGs ರವರಿಗೆ ಮಾಡೋಕ್ಕೆ ಹೇಳಿದ್ದು, ಅಲ್ಲಿಂದ ಯಾರ್ಯಾರು ಉತ್ತಮವಾಗಿ ಕೆಲಸ ಮಾಡಿದರೆ ಪುನಃ ಇಲ್ಲಿ ಬ್ಯಾಂಗ್ಳೂರಿಗೆ ಕರ್ಕೊಂಡು ಬಂದು ಇಲ್ಲಿ ನಾವು ಅವ್ರದ್ದು ಚೆಕ್ ಮಾಡಿ ಉತ್ತಮವಾದಂಥ ಆಟಗಾರನ ಎಲ್ಲ ನಾವು ಕ್ರೀಡೆಗಳಲ್ಲಿ ತಗೊಳ್ತಾ ಇದ್ದೀವಿ ಸರ್. ಸೊ ಹೋಪ್ಫುಲಿ ನೆಕ್ಸ್ಟ್ 2-3 ವರ್ಷದಲ್ಲಿ ಇನ್ನೂ ಬೇರೆ ಬೇರೆ ಸ್ಪರ್ಧೆಗಳಲ್ಲೂ ಕೂಡ ಹೆಚ್ಚಿನ ಪದಕಗಳನ್ನು ನಾವು ತಗೊಳ್ತೀವಿ ಸರ್. ಸೊ ಈ ರೀತಿ ಕೆಲವೊಂದು ಕೆಲಸ ಕಾರ್ಯಗಳು ಕಳೆದ 1-2 ವರ್ಷದಲ್ಲಿ KSRPಯಲ್ಲಿ ಆಗಿದೆ ಸರ್. ಈಗಾಗಲೇ ನಾನು ಹೇಳಿದ್ದೀನಿ, ಇನ್ನೂ ಉತ್ತಮವಾಗಿ ನಾವು ಕೆಲಸ ಮಾಡೋಕ್ಕೆ ಈಗಾಗಲೇ ADG ಸಾಹೇಬರು ಸಾಕಷ್ಟು ನಮಗೆ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ಕೂಡ ಈ ಸಭೆಯಲ್ಲಿ ತಮ್ಮೆಲ್ಲರನ್ನು ಉದ್ದೇಶಿಸಿ ಯಾವ ರೀತಿ ನಾವು ಮುಂದೆ ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತ ಸಾಹೇಬರು ತಮ್ಮ ಎಲ್ಲರಿಗೂ ಹೇಳ್ತಾರೆ. ಅದನ್ನೆಲ್ಲ ತಾವು ಏನು ಮಾರ್ಗದರ್ಶನ ಕೊಡ್ತೀರಾ ಅದಕ್ಕೆ ತಕ್ಕಂತೆ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರು ಕೆಲಸ ಮಾಡ್ತಾರೆ ಅಂತ ಸಾಹೇಬರಿಗೆ ಆಶ್ವಾಸನೆ ನೀಡುತ್ತಾ, ಎಲ್ಲರಿಗೂ ಈ ಒಂದು ಸಭೆಗೆ ಮಾನ್ಯ ADG ರವರಿಗೂ ಕೂಡ ಇನ್ನೊಮ್ಮೆ KSRPಗೆ ಸ್ವಾಗತನ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದ.